ಎಲ್ಲರಿಗೂ ಫ್ಯಾಷನ್ ಇಕ್ಷಾ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಸ್ಲೀವ್ಸ್ ನಲ್ಲಿ ರೇಡಿಯೇಟಿಂಗ್ ಪ್ಲೀಟ್ಸ್ ಹೇಗ್ ಮಾಡೋದು ಅನ್ನೋದನ್ನ ತಿಳ್ಕೊಂತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಮೊದಲು ಸ್ಲೀವ್ ಬ್ಲಾಕ್ ನ ರೆಡಿ ಮಾಡ್ಕೊಳ್ಳಿ. ಈ ಸ್ಲೀವ್ ಬ್ಲಾಕ್ ರೆಡಿ ಮಾಡ್ಲಿಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ, ಆ ಮುಖಾಂತರ ನೀವು ರೆಡಿ ಮಾಡ್ಕೋಬಹುದು. ನಂತರ ಸ್ಲೀವ್ ಬ್ಲಾಕ್ ರೆಡಿ ಆದ ನಂತರ ಸ್ಲೀವ್ ನ ಸೆಂಟರ್ ನಲ್ಲಿ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಅನ್ನ ಹಾಕೊಳ್ಳಿ. ಈ ಲೈನ್ ಅನ್ನು ಹಾಕೊಂಡ ನಂತರ ಆ ಸ್ಲೀವ್ ಟಾಪ್ ನಿಂದ ಸೆಂಟರ್ ಏನ್ ಲೈನ್ ಹಾಕೊಂಡ್ರೆ ಅಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಅದೇ ಪಾಯಿಂಟ್ ಇಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕಿಂಗ್ ಆದ ನಂತರ ಇನ್ನೊಂದು ಸೈಡ್ ನಲ್ಲಿ ಕೂಡ ಅದೇ ರೀತಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೆಂಟರ್ ಇಂದ, ಮತ್ತೆ ಆ ಪಾಯಿಂಟ್ ಇಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಎಲ್ಲಾ ಪಾಯಿಂಟ್ ಗಳ ಆದ ನಂತರ ಆ ಪಾಯಿಂಟ್ ಇಂದ ಸ್ಲೀವ್ ಬಾಟಮ್ಗೆ ಒಂದು ಲೈನ್ ಅನ್ನ ಹಾಕೊಳ್ಳಿ. ಸೊ ಪಾಯಿಂಟ್ ಇಂದ ಸ್ಲೀವ್ ಬಾಟಮ್ ಸೆಂಟರ್ಗೆ ಜಾಯ್ನಿಂಗ್ ಲೈನ್. ಸೊ 4 ಮಾರ್ಕ್ ಮಾಡಿದ್ವಿ, 4 ಲೈನ್ ಅನ್ನ ಹಾಕೊಂಡಿದ್ದಾಯ್ತು. ಇದಾದ ನಂತರ ಈ ಪಾಯಿಂಟ್ ಏನಿದೆ ಸೆಂಟರ್ ಸ್ಲೀವ್ ಬಾಟಮ್ ಸೆಂಟರ್ ಪಾಯಿಂಟ್ ಇಂದ ಮೇಲ್ಗಡೆ ತನಕ ತುದಿಯ ತನಕ ಕಟ್ ಮಾಡ್ಕೊಳ್ಳಿ. 4 ಲೈನ್ ಹಾಕಿದ್ವಿ, ಆ 4 ಲೈನ್ ಅಲ್ಲಿ ಕೂಡ ತುದಿ ತನಕ ಕಟ್ ಮಾಡ್ಕೊಳ್ಳಿ. ಓಕೆ, ಈ ಪ್ಯಾಟರ್ನ್ ಕಟ್ ಮಾಡಿದ ನಂತರ ಇನ್ನೊಂದು ಬ್ರೌನ್ ಪೇಪರ್ ನ ತಗೊಂಡು ಆ ಪೇಪರ್ ಮೇಲೆ ಈ ಪ್ಯಾಟರ್ನ್ ಅನ್ನ ಇಟ್ಕೊಳ್ಳಿ. ಸೊ ಏನಕ್ಕೆ ಅಂದ್ರೆ ಈ ಪ್ಯಾಟರ್ನ್ ಅನ್ನ ಆ ಪೇಪರ್ ಮೇಲೆ ಇಟ್ಟು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಇದನ್ನ ಸ್ಪ್ರೆಡ್ ಮಾಡೋದಕ್ಕೆ ಮುಂಚೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಇದು ಒಂದು ಲೈನ್ ರ್ಯಾಂಡಮ್ ಆಗಿರುತ್ತೆ, ಪರ್ಟಿಕ್ಯುಲರ್ ಆಗಿ ಏನು ಮೆಷರ್ಮೆಂಟ್ಸ್ ಅಂತ ಇಲ್ಲ. ಸೊ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಇದು ಜಸ್ಟ್ ಗೈಡ್ ಲೈನ್ ಅಷ್ಟೇ. ಇದ್ರ ಮೇಲೆ ನಾವು ಪೇಪರ್ ಪ್ಯಾಟರ್ನ್ ನ ನೀಟಾಗಿ ಇಡ್ಲಿಕ್ಕೋಸ್ಕರ. ಸೊ ಇವಾಗ ಪೇಪರ್ ಪ್ಯಾಟರ್ನ್ ಅಲ್ಲಿ ಏನ್ ಸೆಂಟರ್ ನಾವು ಲೈನ್ ಹಾಕೊಂಡಿದ್ವಿ ಆ ಲೈನ್ ಅನ್ನ ನೀಟಾಗಿ ಮ್ಯಾಚ್ ಮಾಡ್ಕೊಳ್ಳಿ ಆ ಗೈಡ್ ಲೈನ್ಗೆ. ಅದು ಮ್ಯಾಚ್ ಮಾಡದ ನಂತರ ಒಂದೊಂದೇ ಪ್ಯಾನಲ್ ನ ನೀಟಾಗಿ ಸ್ಪ್ರೆಡ್ ಮಾಡಿ. ಸೊ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ, ಆ ಪಾಯಿಂಟ್ ಮಿಸ್ ಆಗಬಾರ್ದು ಅನ್ನೋದೊಂದು ರೀಸನ್ಗೋಸ್ಕರ. ಮತ್ತೆ ಅದಾದ ನಂತರ ಆ ಪಾಯಿಂಟ್ ಇಂದ ನೀಟಾಗಿ ಒಂದೊಂದೇ ಪ್ಯಾನಲ್ ಸ್ಪ್ರೆಡ್ ಮಾಡ್ತಾ ಹೋಗಿ. ಸೊ ಇದು ಸ್ಪ್ರೆಡ್ ಮಾಡುವಾಗ 1.5 ಇಂಚು 2 ಇಂಚು ಆ ತರ ನಾವು ಸ್ಪ್ರೆಡ್ ಮಾಡಬಹುದು. ಇಲ್ಲಿ ನಾನು 1.5 ಇಂಚಿಗೆ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ 1.5 ಇಂಚಿಗೆ ಒಂದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡ ನಂತರ ಮತ್ತೆ ಈ ಪ್ಯಾನಲ್ ಇಂದ ಇನ್ನೊಂದು ಪ್ಯಾನಲ್ಗೆ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ 1.5 ಇಂಚಿಗೆ ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಒಂದ್ಸಲ ಮಾರ್ಕ್ ಮಾಡಿದ ನಂತರ ಇನ್ನೊಂದು ಭಾಗದಲ್ಲಿ ಕೂಡ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಹೇಗಿದೆಯೋ ಎಕ್ಸಾಕ್ಟ್ ಆಗಿ ಅದೇನದ ಟ್ರೇಸ್ ಮಾಡ್ಕೊಳ್ಳಿ. ಟ್ರೇಸ್ ಮಾಡಿಕೊಂಡ ನಂತರ ಈ ಕಾಣಿಸುತ್ತೆ. ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಔಟರ್ ಶೆಲ್ ನ ಕಟ್ ಮಾಡ್ಕೊಳ್ಳಿ ನೀಟಾಗಿ, ಸೊ ದಟ್ ನಿಮ್ಗೆ ಅದನ್ನ ಫೋಲ್ಡಿಂಗ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಎಕ್ಸಾಕ್ಟ್ ಆಗಿ ಕಟ್ ಮಾಡೋಕ್ಕೂ ಮುಂಚೆ ಒಂದ್ಸಲ ಔಟರ್ ಶೆಲ್ ಅಲ್ಲಿ ನೀಟಾಗಿ ಸ್ವಲ್ಪ ಗ್ಯಾಪ್ ಅನ್ನ ಕೊಟ್ಟು ಕಟ್ ಮಾಡ್ಕೊಂಡು ನಂತರ ನೀವು ಮೇನ್ ಕಟ್ ಮಾಡಬೇಕು. ಆ ಮೇಜರ್ ಆಗಿ ಮೇನ್ ಕಟ್ ಮಾಡೋದಕ್ಕೂ ಮುಂಚೆ ಒಂದ್ಸಲ ಫೋಲ್ಡಿಂಗ್ ಮಾರ್ಕ್ ನ ಮಾಡ್ಕೊಳ್ಳಿ. ಒಂದ್ಸಲ ಫೋಲ್ಡ್ ಮಾಡಿ ಎಲ್ಲೆಲ್ಲಿ ನೀವು ಎಕ್ಸಾಕ್ಟ್ ಆಗಿ ಲೈನ್ ಮಾಡಿ ಹಾಕಿದಿರ ಸ್ಪ್ರೆಡ್ ಮಾಡಿ ಅದೇ ರೀತಿ, ಯಾಕೆಂದ್ರೆ ಅದು ಪ್ಲೀಟ್ ಫೋಲ್ಡಿಂಗ್ ಗ್ಯಾಪ್ ಅದು. ಸೊ ಹಾಗಾಗಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ತುಂಬಾ ಉತ್ತಮ, ಅದನ್ನ ಫೋಲ್ಡ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗತ್ತೆ. ಸೊ ಹಾಗಾಗಿ ಫಸ್ಟ್ ಫೋಲ್ಡ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ನಂತರ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ಅದನ್ನ ಫೋಲ್ಡ್ ಮಾಡೋದಕ್ಕೆ. ಸೊ ನೋಡಿ ಇವಾಗ 1ರಿಂದ 1ಕ್ಕೆ ಫೋಲ್ಡ್ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ ಈಸಿಯಾಗಿ ಫೋಲ್ಡ್ ಮಾಡಬಹುದು. ಸೊ ಮತ್ತೆ ನಂತರ ನೀವು ನೀಟಾಗಿ ಆ ಮಾರ್ಕಿಂಗ್ ಹೇಗೆ ಬರುತ್ತೋ ಅದೇ ಮಾರ್ಕ್ ಪ್ರಕಾರವಾಗಿ ಈಸಿಯಾಗಿ ಕಟ್ ಮಾಡ್ಕೋಬಹುದು. ಸೊ ಅದಷ್ಟೇ, ಅದಕ್ಕೋಸ್ಕರ ನಾವು ಇದನ್ನ ಫಸ್ಟ್ ಮಾರ್ಕ್ ಮಾಡ್ಕೊಂತೇವೆ, ಫೋಲ್ಡ್ ಮಾರ್ಕ್. ಸೊ ಇವಾಗ ನೋಡ್ತಾ ಇದ್ದೀರಾ ಪ್ಲೀಟ್ ಫೋಲ್ಡ್ ಮಾಡೋದು ಹೇಗೆ ಅನ್ನೋದು. ಸೊ ಈ ಪ್ಲೀಟ್ ಫೋಲ್ಡ್ ಮಾಡೋದಕ್ಕೂ ಮುಂಚೆ ಮಾರ್ಕ್ ಮಾಡಿದ ಬಗ್ಗೆ ಇವಾಗ ಮಾತಾಡ್ತೀನಿ. ಮಾರ್ಕ್ ಮಾಡುವಾಗ ನೀವು ಅದೇ ತರ ಮಾರ್ಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಈಸಿ ಆಗ್ಲಿಕ್ಕೆ ಪರ್ಲ್ ಪಿನ್ ಕೂಡ ಯೂಸ್ ಮಾಡಬಹುದು ಅಥವಾ ಸೆಲ್ಲೋ ಟೇಪ್ ಕೂಡ ಯೂಸ್ ಮಾಡಬಹುದು. ಸೊ ನಿಮ್ಗೆ ಪ್ಯಾಟರ್ನ್ ಮೂವ್ಮೆಂಟ್ಸ್ ಆಗಲ್ಲ, ಮಾರ್ಕಿಂಗ್ ಈಸಿ ಆಗತ್ತೆ. ಓಕೆ, ಸೊ ಇವಾಗ ಇದೆಲ್ಲ ಆದ ನಂತರ ಸೊ ಮಾರ್ಕ್ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಳಿ. ಒಂದ್ಸಲ ಮಾರ್ಕಿಂಗ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿದ ನಂತರ, ಫೋಲ್ಡಿಂಗ್ ಮಾರ್ಕ್ ಎಲ್ಲ ಆದ ನಂತರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ಲೀವ್ ಬಾಟಮ್ ಕಟ್ ಮಾಡುವಾಗ
ಫೋಲ್ಡ್ ಮಾಡ್ಕೊಳ್ಳೋದು ತುಂಬಾ ಅತ್ಯವಶ್ಯಕ. ಫೋಲ್ಡ್ ಮಾಡಿಕೊಂಡು ನಂತರ ಸ್ಲೀವ್ ಬಾಟಮ್ ಲೈನ್ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಅದು ನೀಟಾಗಿ ಫಿನಿಶ್ ಬರುತ್ತೆ. ಇದಾದ ನಂತರ ಸ್ಲೀವ್ದು ಸೈಡ್ಸ್ ಅನ್ನ ಕಟ್ ಮಾಡ್ಕೊಳ್ಳಿ, ಆ ಕಡೆದು 2 ಸೈಡ್ ಕೂಡ. ಇದಾದ ನಂತರ ಸ್ಲೀವ್ ಪ್ಯಾಟರ್ನ್ ರೆಡಿ. ನೋಡ್ತಾ ಇದ್ರ ರೇಡಿಯೇಟಿಂಗ್ ಸ್ಲೀವ್ ಪ್ಯಾಟರ್ನ್ ರೆಡಿ ಆಗಿದೆ. ಈ ತರ ಕಾಣಿಸುತ್ತೆ ಕಂಪ್ಲೀಟ್ ಆದ ನಂತರ. ಇದಾದ ನಂತರ ಇದೇ ಪ್ಯಾಟರ್ನ್ ನ ಫ್ಯಾಬ್ರಿಕ್ ಮೇಲೆ ಇಟ್ಕೊಳ್ಳಿ. ಫ್ಯಾಬ್ರಿಕ್ ಮೇಲೆ ಇಟ್ಟು ಯಥಾ ಪ್ರಕಾರ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ವ್ಯಾಕ್ಸ್ ಚಾಕ್ ಅಥವಾ ವಾಟರ್ ಮಾರ್ಕ್ ಪೆನ್ ಯೂಸ್ ಮಾಡೋದು ತುಂಬಾ ಉತ್ತಮ. ಬಟ್ ಸ್ಟಿಲ್ ಇಲ್ಲಿ ನಾನು ಮಾರ್ಕಿಂಗ್ ಚಾಕ್ ನ ಯೂಸ್ ಮಾಡ್ತಾ ಇದ್ದೀನಿ, ಕಾಂಟ್ರಾಸ್ಟ್ ಮಾರ್ಕಿಂಗ್ ಚಾಕ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಪ್ಯಾಟರ್ನ್ ತೋರಿಸ್ಲಿಕ್ಕೋಸ್ಕರ, ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಪ್ಯಾಟರ್ನ್ ಇಟ್ಕೊಳ್ಳಿ, ನೀಟಾಗಿ ಗ್ರೈನ್ ಲೈನ್ ಮ್ಯಾಚ್ ಮಾಡೋದನ್ನ ಮರಿಬೇಡಿ. ಸೊ ಆದ ನಂತರ ನೀಟಾಗಿ ಪ್ಯಾಟರ್ನ್ ಹೇಗಿದೆ ಅದೇ ಪ್ರಕಾರವಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಸ್ಲೀವ್ ಟಾಪ್ ನ ಮಾರ್ಕ್ ಮಾಡ್ತಾ ಇದ್ದೀನಿ, ಅದಾದ ನಂತರ ಸೈಡ್ಸ್ ನ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸ್ಲೀವ್ ಬಾಟಮ್ ಅದು ಹೇಗೆ ಜಿಗ್ಜಾಗ್ ಆಗಿ ಕಟ್ ಆಗಿದೆ ಅದೇ ರೀತಿ ಜಿಗ್ಜಾಗ್ ಪ್ರಕಾರವಾಗಿ ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ಪಾಯಿಂಟ್ಸ್ ನ ಮಾರ್ಕ್ ಮಾಡ್ತಾ ಇದ್ದೀನಿ. ಆ ಪ್ಲೀಟ್ ಫೋಲ್ಡಿಂಗ್ ಪಾಯಿಂಟ್ಸ್ ಏನಿದೆ ಶಾರ್ಪ್ ಪಾಯಿಂಟ್ಸ್ ಗಳು ಅದನ್ನ ಮಾರ್ಕ್ ಮಾಡ್ಕೊಂತ ಇದೀನಿ. ಅದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಗೆ ಆ ಪಾಯಿಂಟ್ ಇದ್ರೇನೆ ಆ ಪಾಯಿಂಟ್ ಟು ಪಾಯಿಂಟ್ ಫೋಲ್ಡ್ ಮಾಡ್ಲಿಕ್ಕೆ ಅನುಕೂಲ ಆಗೋದು. ಸೊ ಹಾಗಾಗಿ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಆ ಪಾಯಿಂಟ್ಸ್ ಎಲ್ಲ ಮಾರ್ಕಿಂಗ್ ಆದ ನಂತರ ಇದಕ್ಕೆ ಸೀಮ್ ಅಲವೆನ್ಸಸ್ ನ ನೀವು ಆಡ್ ಮಾಡಬಹುದು. ಸೀಮ್ ಅಲವೆನ್ಸಸ್ 1/2 ಇಂಚಸ್ ಯಥಾ ಪ್ರಕಾರ. ಸೊ ಅದೆಲ್ಲ ಆದ ನಂತರ ಕಟ್ ಮಾಡ್ಕೊಳ್ಳಿ ನೀಟಾಗಿ. ನಾನಲ್ಲಿ ಜಿಗ್ಜಾಗ್ ಮಾರ್ಕ್ ನಲ್ಲಿ ಕಟ್ ಮಾಡಲಿಲ್ಲ, ಸೊ ಫೋಲ್ಡಿಂಗ್ ಆದ್ಮೇಲೆ ಕಟ್ ಮಾಡೋಣ ಅಂತ ಹೇಳಿ. ಸೊ ನೀವು ಬೇಕು ಅಂತಂದ್ರೆ ಕಟ್ ಮಾಡ್ಕೋಬಹುದು ಇವಾಗ್ಲೂ, ಇಲ್ಲ ಅದು ಹಾಗೆ ಇರ್ಬೋದು. ಇದೆಲ್ಲ ಆದ ನಂತರ ನೀಟಾಗಿ ಆ ಮಾರ್ಕ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನೀವು ಲೈನ್ ಹಾಕೊಂಡು ಫೋಲ್ಡ್ ಮಾಡಬಹುದು. ಕಾನ್ಫಿಡೆಂಟ್ ಇಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತನೋ, ಇಲ್ಲ ನನಗೆ ಸರಿಯಾಗಿ ಬರೋದಿಲ್ಲ ಅಂತನೋ, ಏನೇ ಇದ್ರು ಲೈನ್ ಮಾರ್ಕ್ ಮಾಡ್ಕೊಂಡು ಆರಾಮಾಗಿ ಫೋಲ್ಡ್ ಮಾಡಬಹುದು. ಇಲ್ಲ ಅಂತಂದ್ರೆ ನೀವು ಹಾಗೆ ಕೂಡ ಮಾರ್ಕಿಂದ ಮಾರ್ಕ್ ಟು ಮಾರ್ಕ್ ನೀವು ಫೋಲ್ಡ್ ಮಾಡಿ ನಿಮ್ಮ ನೀಟಾಗಿ ಕೂರ್ಸ್ಕೊಬಹುದು. ಇನ್ನು ಐರನ್ ಮಾಡಿದ್ರೆ ತುಂಬಾ ಉತ್ತಮ. ಐರನ್ ಮಾಡೋದ್ರಿಂದ ಅದು ಫೋಲ್ಡ್ ಮಾರ್ಕ್ ಬಿಟ್ಟೋಗೋದಿಲ್ಲ, ಅಂದ್ರೆ ಫೋಲ್ಡ್ ಮಾರ್ಕ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಈಸಿ ಆಗತ್ತೆ ಸ್ಟಿಚ್ ಮಾಡುವಾಗ. ಐರನ್ ಮಾಡದೆ ನೀವು ಫಿಂಗರ್ ನೇಲಲ್ಲೇ ಮಾಡ್ತೀನಿ ಅಂದ್ರೆ ಕೂರುತ್ತೆ, ಬಟ್ ಕೆಲವು ಫ್ಯಾಬ್ರಿಕ್ ನಲ್ಲಿ ಅದು ಅಷ್ಟು ಈಸಿಯಾಗಿ ಕೂರೋದಿಲ್ಲ, ಎಸ್ಪೆಷಲಿ ಡೆಲಿಕೇಟ್ ಫ್ಯಾಬ್ರಿಕ್ಸ್ಗಳು. ಸೊ ಹಾಗಾಗಿ ಇದು ಕಾಟನ್ ಫ್ಯಾಬ್ರಿಕ್ ಆಗಿಂದ ಐರನ್ ಮಾಡಿಲ್ಲ ಅಂದ್ರೂ ಕೂತ್ಕೊಳ್ಳುತ್ತೆ, ಫಿಂಗರ್ ನೇಲಿಂದಾನೆ ಉಜ್ಕೊಂಡ್ರೆ ಸಾಕು. ಬಟ್ ಐರನ್ ಮಾಡೋದು ಯಾವಾಗ್ಲೂ ಬೆಸ್ಟ್ ಮೆಥಡ್, ಅದು ಐರನ್ ಮಾಡ್ಕೊಳ್ಳಿ, ಬೆಟರ್ ಫಿನಿಶ್. ಸೊ ಇದು ನೋಡ್ತಾ ಇರಲ್ಲ ಹೀಗೆ ಕಾಣಿಸುತ್ತೆ. ನಾನು ಇವಾಗ 2 ಸ್ಟ್ರಿಪ್ ಅನ್ನ ತಗೊಂಡಿದ್ದೀನಿ ಸ್ಲೀವ್ ಬಾಟಮ್ ಫಿನಿಶ್ ಮಾಡೋದಕ್ಕೋಸ್ಕರ. ಇದು ಸ್ಲೀವ್ ಪಟ್ಟಿ ಅಂತ ಹೇಳ್ಬೋದು, ಬಾಟಮ್ ನಲ್ಲಿ ಫಿನಿಶಿಂಗ್ ಆಗಿ ಅಂತ ಇರ್ಬೋದು, ಹೆಮ್ಲೈನ್ ಆಗಿರ್ಬೋದು. ಸೊ ಎಕ್ಸ್ಟ್ರಾ ಪಟ್ಟಿನ ಕೊಡ್ತಾ ಇದ್ದೀನಿ ಇಲ್ಲಿ ಸ್ಲೀವ್ಸ್ ಫಿನಿಶಿಂಗ್ಗೆ. ಸೊ ಫಸ್ಟ್ ಇದೆಲ್ಲ ಆದ ನಂತರ ಪ್ಲೀಟ್ ಮಾರ್ಕ್ ಏನಿದೆ ಆ ಜಾಗದಲ್ಲಿ ಒಂದು ಟೆಂಪ್ರವರಿ ಸ್ಟಿಚ್ ಅನ್ನ ಹಾಕೊಳ್ಳಿ. ಟೆಂಪ್ರವರಿ ಸ್ಟಿಚ್ ಏನಕ್ಕೆ ಅಂತಂದ್ರೆ ಆ ಏನ್ ಫೋಲ್ಡಿಂಗ್ ಮಾಡಿದಿರ ಆ ಫೋಲ್ಡಿಂಗ್ ನೀಟಾಗಿ ಕೂತ್ಕೊಳ್ಳಿ. ಆ ಸ್ಲೀವ್ಸ್ ಫಿನಿಶ್ ಮಾಡುವಾಗ ಅದು ಬಿಚ್ಚೋಗ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಈ ಟೆಂಪ್ರವರಿ ಸ್ಟಿಚ್. ಇದು ನೀವು ಅದಾದ ನಂತರ ತೆಗಿಲೂಬಹುದು, ಇಲ್ಲ ಹಾಗೆ ಬಿಡ್ಬೋದು, ನಾಟ್ ನೆಸೆಸರಿ ಇದೆ. ಟೆಂಪ್ರವರಿ ಸ್ಟಿಚ್ ಅಂದ್ರೆ ಒಂದಿಷ್ಟು ಉದ್ದ ಸ್ಟಿಚ್ ಮಾತ್ರ ಮಾಡ್ಲಿಕ್ಕೋಸ್ಕರ ನಾನು ಅದನ್ನ ಟೆಂಪ್ರವರಿ ಅಂತ ಹೇಳಿ ಕರೀತಾ ಇದ್ದೀನಿ. ಸ್ಟಿಚ್ ಲೆಂತ್ ಜಾಸ್ತಿ ಹಾಕೊಂಡು ನೀವು ಈ ಟೆಂಪ್ರವರಿ ಸ್ಟಿಚ್ ನ ಮಾಡಬಹುದು. ಸೊ ಇದಾದ ನಂತರ ಏನು ನೀವು ಪಟ್ಟಿಯನ್ನ ಕಟ್ ಮಾಡಿರಿ, ಆ ಸ್ಟ್ರಿಪ್ ಅಂತ ಏನ್ ಕಟ್ ಮಾಡ್ಕೊಂಡಿದ್ರಿ ಆ ಸ್ಟ್ರಿಪ್ ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಸ್ಟ್ರಿಪ್ ನ ಕಟ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಒಂದೇ ಸ್ಟ್ರಿಪ್ ನ ಕಟ್ ಮಾಡಬಹುದು ಲೆಂತ್ ನ ಮೆಷರ್ ಮಾಡ್ಕೊಂಡು. ನಾನಿಲ್ಲಿ ಫ್ಯಾಬ್ರಿಕ್ ಚಿಕ್ಕದನ್ನ ತಗೊಂಡಿದ್ದರಿಂದ ನಾನಿಲ್ಲಿ ಸೆಂಟರ್ಗೆ ಒಂದು ಜಾಯಿನ್ ಹಾಕೊಂತ ಇದ್ದೀನಿ ಸ್ಟ್ರಿಪ್ ನಲ್ಲಿ. ಈ ಸ್ಟ್ರಿಪ್ ನ ಜಾಯಿನ್ ಆದ ನಂತರ ಆ ಸ್ಟ್ರಿಪ್ ಏನ್ ಸೀಮ್ ಇದೆ ಅದನ್ನ ಸ್ಪ್ರೆಡ್ ಮಾಡಿ ಐರನ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಈ ಜಾಗದಲ್ಲಿ ದಪ್ಪ ಬರೋದಿಲ್ಲ, ಬಲ್ಕಿನೆಸ್ ಆಡ್ ಆಗೋದಿಲ್ಲ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಒಂದೇ ಜಾಗದಲ್ಲಿ ತುಂಬಾ ದಪ್ಪವಾಗಿ ಕಾಣಿಸುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಅದನ್ನ ಸ್ಪ್ರೆಡ್ ಮಾಡಿ ನೀಟಾಗಿ ಐರನ್ ಮಾಡ್ಕೊಂತೀವಿ. ಅದಾದ ನಂತರ ಇಲ್ಲಿ ನಾನು ಫಿಂಗರ್ ನೇಲಲ್ಲೇ ನಾನು ಫೋಲ್ಡಿಂಗ್ ಮಾರ್ಕ್ ಮಾಡ್ಕೊಂಡೆ, ನೀವು ಐರನ್ ಕೂಡ ಮಾಡ್ಬೋದು ಅವಾಗಲೇ ಹೇಳಿದ ರೀತಿನಲ್ಲಿ ಒಳ್ಳೆ ಫಿನಿಶ್ ಅನ್ನ ಕೊಡ್ಲಿಕ್ಕೆ. ಸೊ ಇದಾದ ನಂತರ
ಈ ಸ್ಟ್ರಿಪ್ ನ ಸ್ಲೀವ್ಸ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಒಳಭಾಗದಿಂದ ಸ್ಟಿಚ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಹೊರಭಾಗದಲ್ಲಿ ಫಿನಿಶಿಂಗ್ ನೀಟಾಗಿ ಬೇಕಾಗಿರೋದ್ರಿಂದ ಒಳಭಾಗದಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ, ಅಂದ್ರೆ ರಿವರ್ಸ್ ಸೈಡ್ ಅಲ್ಲಿ ಒಳಗಡೆ. ಸೊ ನೀಟಾಗಿ ಅದನ್ನ ಇಟ್ಟು ಅದನ್ನ ಸ್ಟ್ರಿಪ್ ನ ಇಡುವಾಗ್ಲೂ ಸ್ಟ್ರಿಪ್ದು ರಾಂಗ್ ಸೈಡ್ ಮೇಲೆ ಬರಬೇಕು. ಸೊ ರಾಂಗ್ ಸೈಡ್ ಮೇಲೆ ಬರೋ ರೀತಿಯಲ್ಲಿ ಸ್ಟ್ರಿಪ್ ಸ್ಲೀವ್ಸ್ ಮೇಲೆ ಸ್ಟ್ರಿಪ್ ನ ಇಟ್ಕೊಂಡು ಸ್ಟಿಚ್ ಮಾಡಿ. ಫಸ್ಟ್ ಯಥಾ ಪ್ರಕಾರ ಸ್ಟಿಚ್ ಲಾಕ್ ಮಾಡ್ಕೊಳ್ಳಿ. ಅದಾದ ನಂತರ ಎಷ್ಟು ಸೀಮ್ ಅಲವೆನ್ಸ್ ನೀವು ಕೊಟ್ಟಿದ್ದೀರಾ ಗ್ಯಾಪ್, ಅರ್ಧ ಇಂಚು, 1/4 ಇಂಚು, 3/4 ಇಂಚು, ನಾನು ಇಲ್ಲಿ 1/2 ಇಂಚಸ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಎಕ್ಸಾಕ್ಟ್ ಆಗಿ 1/2 ಇಂಚಸ್ ಗ್ಯಾಪ್ಗೆ ನಾನು ಒಂದು ಸ್ಟಿಚ್ ಅನ್ನ ಹಾಕೊಂತ ಇದ್ದೀನಿ. ಇದು ಜಾಯ್ನಿಂಗ್ ಸ್ಟಿಚ್, ಸ್ಲೀವ್ಸ್ಗೆ ಸ್ಟ್ರಿಪ್ ನ ಜಾಯಿನ್ ಮಾಡ್ತಾರೆ, ಜಾಯ್ನಿಂಗ್ ಸ್ಟಿಚ್ ಆಗಿರತ್ತೆ. ಮತ್ತೆ ಸ್ಟಿಚ್ ಕೊನೆಗೊಳ್ಳುವಾಗ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಸ್ಟಿಚ್ ಬಿಚ್ಚಬಾರ್ದು, ಬಿಟ್ಟೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಲಾಕ್ ಮಾಡಿದ ನಂತರ ನೀಟಾಗಿ ಎಡ್ಜ್ಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ನೀಟಾಗಿ ಐರನ್ ಮಾಡ್ಕೊಳ್ಳಿ ಅಥವಾ ಫಿಂಗರ್ ಮೇಲಲ್ಲೇ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಮೇಲ್ಭಾಗಕ್ಕೆ ಟರ್ನ್ ಮಾಡಿ ಮತ್ತೆ ಒಂದು 1/2 ಇಂಚಸ್ ಒಳಗಡೆಗೆ ಫೋಲ್ಡ್ ಮಾಡಿ ಅದನ್ನ ಎಕ್ಸಾಕ್ಟ್ ಆಗಿ ನಿಮ್ದು ಏನ್ ಲೈನ್ ಮಾರ್ಕ್ ಮಾಡಿದ್ರು 1/2 ಇಂಚ್ ಸೀಮ್ ಲೈನ್ ಏನ್ ಮಾರ್ಕ್ ಮಾಡಿದ್ರೆ ಅದೇನ್ ಕಾಣಿಸ್ತಾ ಇತ್ತೋ ಆ ಲೈನ್ ಎಕ್ಸಾಕ್ಟ್ ಆಗಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಇದು ಫೋಲ್ಡ್ ಮಾಡಿದ ನಂತರ ಆ ಫೋಲ್ಡ್ ಮೇಲೇನೆ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಇದಕ್ಕೆ ನಾವು ಎಡ್ಜ್ ಸ್ಟಿಚ್ ಅಂತ ಕರಿತೀವಿ. ಸೊ ಆ ಮೇಲ್ಬಗ್ಗೆ ಎಕ್ಸಾಕ್ಟ್ ಆಗಿ ಆ ಎಡ್ಜ್ ನಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಳ್ಳಿ. ನೀಟಾಗಿ ನೋಡ್ತಾ ಇರಲ್ಲ, ಎಕ್ಸಾಕ್ಟ್ ಆಗಿ ಎಡ್ಜ್ ನಲ್ಲೇನೆ ಸ್ಟಿಚ್ ಬರ್ತಾ ಇದೆ. ಸೊ ಅದು ಸ್ಟಿಚ್ ಆದ ನಂತರ ನೀಟಾಗಿ ಎಕ್ಸ್ಟ್ರಾ ಇರೋ ಥ್ರೆಡ್ ನ ಮತ್ತೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನ ಕೂಡ ನೀವು ಕಟ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನ ಕಟ್ ಮಾಡೋಕ್ಕೂ ಮುಂಚೆ ಸ್ಲೀವ್ ನ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಅದಾದ ನಂತರ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಟ್ ಮಾಡಬೇಕು ಎಕ್ಸಾಕ್ಟ್ ಆಗಿ ಅಂತೇಳಿ. ಅದೇ ಯಥಾ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ಟ್ರಿಮ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇದೀರಲ್ಲ, ಸ್ಲೀವ್ಸ್ ರೇಡಿಯೇಟಿಂಗ್ ಸ್ಲೀವ್ಸ್ ಅಂತ ಏನ್ ಹೇಳಿದೆ ಅದು ರೆಡಿ ಆಗಿದೆ. ಈ ಸ್ಲೀವ್ಸ್ ನ ನೀವು ಇವಾಗ ನಿಮ್ದು ಯಾವುದೇ ಶರ್ಟ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಟಾಪ್ ಆಗಿರ್ಬೋದು ಅದಕ್ಕೆ ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಒಂದು ಬೇಸಿಕ್ ಬ್ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ ಅಟ್ಯಾಚ್ಮೆಂಟ್ ತೋರ್ಸ್ಲಿಕ್ಕೋಸ್ಕರ. ಸೊ ಹಾಗಾಗಿ ಇದನ್ನೊಂದನ್ನ ಫ್ರಂಟ್ ಟು ಬ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇದಕ್ಕೆ ನಾನು ಇವಾಗ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಸ್ಲೀವ್ಸ್ ನ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಏನ್ ಬ್ಲಾಕ್ ಅಂತ ಏನಿತ್ತೋ ಆ ಬ್ಲಾಕ್ ನ ಮೇಲ್ಗಡೆ ಸ್ಲೀವ್ಸ್ ನ ಇಟ್ಕೊಳ್ಳಿ. ಯಾವಾಗ್ಲೂ ಬೇಸಿಕ್ ಬ್ಲಾಕ್ ಅಥವಾ ಗಾರ್ಮೆಂಟ್ ಮೇಲ್ಗಡೆ ಸ್ಲೀವ್ಸ್ ನ ಅಟ್ಯಾಚ್ ಮಾಡಬೇಕು, ಸ್ಲೀವ್ಸ್ ಗೆ ಬಾಡಿನ ಅಟ್ಯಾಚ್ ಮಾಡೋದಲ್ಲ. ಕೆಲವರು ಆ ತರ ಮಾಡ್ತಾರೆ, ಅದು ತಪ್ಪು ಮೆಥಡ್ ಆಗ್ಬಿಡತ್ತೆ. ಸೊ ಹಾಗಾಗಿ ಫಸ್ಟ್ ಗಾರ್ಮೆಂಟ್ ಇಟ್ಕೊಳ್ಳಿ. ಆ ಗಾರ್ಮೆಂಟ್ ಮೇಲೆ ಸ್ಲೀವ್ಸ್ ನ ಇಟ್ಕೊಂಡು ಅಟ್ಯಾಚ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಲೀವ್ಸ್ ಅನ್ನ ಜಾಸ್ತಿ ಸ್ಟ್ರೆಚ್ ಮಾಡಬೇಡಿ. ಸೊ ಸ್ಟ್ರೆಚ್ ಮಾಡಿದ್ರೆ ಮತ್ತೆ ರಿಂಕಲ್ಸ್ ಫಾರ್ಮೇಶನ್ ಬರುತ್ತೆ. ಯಥಾ ಪ್ರಕಾರ ನೀಟಾಗಿ ಕರ್ವ್ ಪ್ರಕಾರ ಅದನ್ನ ಇಟ್ಕೊಂಡು ಸ್ಟಿಚ್ ಮಾಡಿ. ಇಲ್ಲಿ ನೋಡ್ತಾ ಇದ್ರೆ ನಾನು ಎಕ್ಸಾಕ್ಟ್ ಆಗಿ 1/2 ಇಂಚಸ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ 1/2 ಇಂಚಸ್ ಸೀಮ್ ಅಲೈನ್ಸ್ ಗ್ಯಾಪ್ ನಾನು ಕೊಟ್ಟಿದ್ದೆ. ಸೊ ಹಾಗಾಗಿ 1/2 ಇಂಚ್ಗೆ ನಾನು ಸ್ಟಿಚ್ ನ ಹಾಕ್ತಾ ಇದ್ದೀನಿ. ಎಕ್ಸಾಕ್ಟ್ ಆಗಿ ಮ್ಯಾಚಿಂಗ್ ಫಿನಿಶ್ ಮಾಡ್ಕೊಂತ ಇದ್ದೀನಿ. ಸೊ ಇದಾದ ನಂತರ ಎಂಡ್ ನ ಸೆಕ್ಯೂರ್ ಮಾಡಿ ಲಾಕ್ ಇಂದ. ಸೊ ಇದು ಫೈನಲ್ ಲುಕ್ ಆಫ್ ದ ಸ್ಲೀವ್ಸ್. ಇದು ಫೈನಲ್ ಲುಕ್ ಹೀಗೆ ಬರುತ್ತೆ. ಸೊ ನೋಡ್ತಾ ಇದ್ರಲ್ಲ, ನೀವು ಇನ್ನ ಆ ಪಾಯಿಂಟ್ ಏನಿದೆ, ಪ್ಲೀಟೆಡ್ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಅಲ್ಲಿ ನೀವು ಬೀಡ್ಸ್ ಹಾಕೊಳ್ಳೋದು ಇಲ್ಲ ಬೇರೆ ಏನಾದ್ರು ಡೆಕೋರೇಷನ್ ಕೂಡ ಮಾಡ್ಕೋಬಹುದು. ಅದು ಇನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು.